ಆಮೇಲೆ ಈ ಕ್ಯಾಬ್ ಅವ್ರು ಕಾಯ್ತವ್ರು ಬಾರು. ಮಂಜು, ನಾವು ಕ್ಯಾಬಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ಅದ್ ರೀಲ್ಸ್ ನೋಡಿದ್ಯಾ? ಅಷ್ಟೇ. ಒಟ್ಟಿಗೆ ಹೇಳ್ಬೇಕು ಅಷ್ಟೇ ಅಲ್ವಾ ಬಿಂದು? ಇನ್ನೇನಿಲ್ಲ ನಂದು ಅಷ್ಟೇ. ಸೊ ನನ್ನ ಫಸ್ಟ್ ಟಾಸ್ಕ್ ಏನಂದ್ರೆ ಮಾಡ್ಬಿಟ್ಟು ರಬ್ ಮಾಡಿ. ಓಕೆನಾ? ಡೋಂಟ್ ಮೈಂಡ್ ಟವಲ್ ನೀನ್ ಹಾಕಿದಾಳೆ ಅಂತ. ನೋ ಪ್ರಾಬ್ಲಮ್. ನಂಗೇನ್ ಆಗ್ತಿದೆ ಅಂತ ನಿಂಗೆ ಅನ್ಸಿದೆ? 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ ತಂದಿದೀನಿ ಸದ್ಯಕ್ಕೆ. ಬೆಳಿಗ್ಗೆ ಚೂಡಿದಾರ್ ಹಾಕೊಳ್ಳೋಣ ಅಂತ ಮತ್ತೆ ಚೂಡಿದಾರ್ ಹಾಕಿದ್ಯಾ? ಬ್ಯೂಟಿಫುಲ್ ಪಾಯಿಂಟ್. ಸಚ್ ಅ ರೇರ್ ಕಲರ್ ಕಾಂಬಿನೇಷನ್ ನೋಡಿ. ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ಬಟ್ ಹೋಗಿಲ್ಲ ಅಂದ್ರೆ ಆಮೇಲೆ ಕೇಳ್ಬೇಡಿ. ಬಿಂದು, ನಿಮ್ಗೆ ಅನ್ಸುತ್ತೆ ಇದು ನನ್ ಸೆಲೆಕ್ಷನ್ ಅಂತ, ಇದು ಯಾರ್ ಸೆಲೆಕ್ಷನ್ ಕೇಳಿ. ನಿನಗ ಕ್ಲಿಪ್ ಕೊಡಿಸ್ತೀನಿ. ಬಂದ್ರು ನಮ್ಮ ಹಬ್ಬಿ. ನಾನು ಹಿಂಗೆ ತೋರಿಸ್ಬಿಡ್ತೀನಿ ಬಂದಿಲ್ಲ ಅಂತ ಈಗ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ರು ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ತುಂಬಾ ದಿನಗಳ ನಂತರ ಒಂದು ರ್ಯಾಂಡಮ್ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಟ್ರಾವೆಲ್ ವ್ಲಾಗ್ಸು, ಚಾಲೆಂಜ್ ವ್ಲಾಗ್ಸು, ಅದು ಇದು ಏನಾದರೂ ಒಂದು ಇಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡ್ತಿರ್ತೀನಿ. ಬಟ್ ಒಂಥರ ಡೈಲಿ ವ್ಲಾಗು ಅಥವಾ ರ್ಯಾಂಡಮ್ ವ್ಲಾಗ್ ಮಾಡಿ ತುಂಬಾ ದಿನ ಆಯ್ತಲ್ಲ, ಹಾಗಾಗಿ ಐ ವಾಸ್ ಲೈಕ್ ಲೆಟ್ ಮಿ ಡು ಇಟ್. ಇವತ್ತು ಐ ಹ್ಯಾವ್ ಅ ಪ್ಯಾಕ್ ಡೇ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ಇವಾಗ ಸದ್ಯಕ್ಕೆ ಮನೇಲಿದ್ದೀನಿ. ತಿಂಡಿ ಆಯ್ತು. ಏನ್ ತಿಂದೆ ಅಂದ್ರೆ ಚಪಾತಿ ವಿತ್ ಚನ್ನ ಮಸಾಲ. ತುಂಬಾ ಚೆನ್ನಾಗಿತ್ತು. ಸೊ ರೆಡಿ ಆಗಿದ್ದೀನಿ ನೋಡಿ, ಆಸ್ ಯು ಕ್ಯಾನ್ ಸಿ ಆರ್ ನಾಟ್ ಸಿ. ಆ್ಯಂಡ್ ಇವತ್ತು ನಾನು ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ, ಎಸ್ಡೆಲ್ದು. ಈ ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ನಾನು ಮತ್ತೆ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ಅದು ಬೆಳಿಗ್ಗೆನೆ ಹಾಕೊಂಡಿದ್ದೆ, ಇದು ಇವಾಗ ಹೊರಗಡೆ ಹೋಗ್ತಾ ಇರಲಿಲ್ಲ. ಸೊ ಐಮ್ ಜಸ್ಟ್ ಯೂಸಿಂಗ್ ಅ ಟಿಂಟೆಡ್ ಸನ್ಸ್ಕ್ರೀನ್. ಆಮೇಲೆ ಫಸ್ಟು ಲಿಪ್ ಬಾಮ್ ಹಾಕಿದ್ದೆ. ನಾವು ಓಕೆ ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಲಿಪ್ಸ್ಟಿಕ್ ಹಾಕೋಣ. ತುಂಬ ಜನ ಕೇಳ್ತೀರಾ ನಾನು ಯಾವ ಲಿಪ್ಸ್ಟಿಕ್ ತುಂಬ ಸತಿ ಹೇಳಿದ್ದೀನಿ ನಾನು ಆಲ್ರೆಡಿ. ಈ ಲಿಪ್ಸ್ಟಿಕ್ ನಾನು ಯೂಸ್ ಮಾಡ್ತೀನಿ ರೆಗ್ಯುಲರ್ ಡೈಲಿ ಬೇಸಿಸ್ ಅಂತ. ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಇಟ್ಸ್ ಫ್ರಮ್ ಮಾಮಾ ಅರ್ತ್ ಕಾರ್ನೇಷನ್ ನೋಡ್. ಸೀತಾರಾಮ ಪ್ರಾಜೆಕ್ಟ್ ಅಲ್ಲಿ ನಾನು ಅದನ್ನ ಯೂಸ್ ಮಾಡಕ್ ಶುರು ಮಾಡಿದ್ದು. ಬಟ್ ನನಗೆ ಎವ್ರಿ ಡೇ ಮೈ ಗೋ ಟು ಲಿಪ್ಸ್ಟಿಕ್ ಅಂದ್ರೆ ಅದೇನೆ. ಅಂಡ್ ಸ್ಕ್ಯಾಲ್ಪ್ ಸ್ವಲ್ಪ ಆಯಿಲಿ ಅನ್ನಿಸ್ತಾ ಇದೆ, ಬಿಕಾಸ್ 3 days ಆಯ್ತು ನಾನು ತಲೆ ಸ್ನಾನ ಮಾಡಿ. ಟುಡೇ ಐ ಡಿಂಟ್ ಹ್ಯಾವ್ ದ ಮೂಡ್ ತಲೆ ಸ್ನಾನ ಮಾಡಕ್ಕೆ, ಹಾಗಾಗಿ ನಾನು ತಲೆ ಸ್ನಾನ ಮಾಡಿಲ್ಲ. ಸ್ವಲ್ಪ ಆಯಿಲಿ ಅನ್ನಿಸ್ತಿರೋದ್ರಿಂದ ಐ ಥಾಟ್ ಐ ಯೂಸ್ ಅ ಡ್ರೈ ಶಾಂಪೂ. ಇದು ವಿಶ್ ಕೇರ್ ಏರ್ ಪೌಡರ್ ಡ್ರೈ ಶಾಂಪೂ. ಸೊ ಐಮ್ ಜಸ್ಟ್ ಗೋಣ ಯೂಸ್ ಇಟ್. ಸ್ವಲ್ಪ ತುಂಬಾ ಜನ ನಂತರ ಸೋಂಬೇರಿಗಳಿದ್ರೆ, ತಲೆ ಸ್ನಾನ ಮಾಡಕ್ ಇಷ್ಟ ಇಲ್ಲದೆ ಇರೋರು, ಹಂಗೆ ಹೊರಗಡೆ ಹೋಗ್ಬೇಕು, ಏನಾದ್ರೂ ಒಂದು ಉಪಾಯ ಕೊಡಿ ಅಂದ್ರೆ ದಿಸ್ ಈಸ್ ಮೈ ಉಪಾಯ ಗೈಸ್. ಶೂಟಿಂಗ್ ಅಲ್ಲೂ ನಿಮ್ಗೆ ತುಂಬಾ ಲೇಟ್ ನೈಟ್ ಎಲ್ಲ ಬಂದು ಬೆಳಗ್ಗೆ ಮತ್ತೆ ಬೇಗ ಹೋಗ್ಬೇಕು ಅಂದ್ರೆ ಟೈಮ್ ಇರಲ್ಲ ಮಾಡಕ್ಕೆ. ಅವಾಗ ದಿಸ್ ಇಸ್ ಯುವರ್ ಸೇವಿಯರ್. ಒಂದ್ ಸ್ವಲ್ಪ ಬರುತ್ತೆ ವೈಟಿಶ್, ಅದನ್ನ ಯು ಕ್ಯಾನ್ ಜಸ್ಟ್ ರಬ್ ಇಟ್. ಸೊ ಐಮ್ ಜಸ್ಟ್ ಡೂಯಿಂಗ್ ದ್ಯಾಟ್. ಅಂಡ್ ಇಲ್ಲೂ ಒಂದ್ ಸ್ವಲ್ಪ ಆಯಿಲಿ ಅನ್ಸುತ್ತೆ ನೋಡಿ, ಮಾಡ್ಬಿಟ್ಟು ರಬ್ ಮಾಡಿ. ಓಕೆನಾ? ಆಕ್ಚುಲಿ ನೀವು ಹಿಂಗೆ ಮಾಡಿ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡ್ಕೊಂಡ್ರು ಓಕೆ, ಲೈಕ್ ದಿಸ್ ಸೆಟ್ಲಿಂಗ್ ಆಗುತ್ತೆ. ಅಂಡ್ ಯೋರ್ ಹೇರ್ ವೋಂಟ್ ಲುಕ್ ಗ್ರೀಸಿ. ಕ್ಯಾನ್ ಯು ಸಿ? ಯಾ, ಇದು ಪ್ರಮೋಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ತಗೊಂಡು ನಾನು ಪರ್ಸ್ನಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಥಿಂಕ್ ಐ ಆಮ್ ಗುಡ್ ಟು ಗೋ. ಏನಂತೀರಾ? ಇದು ನನ್ನ ಗಂಡನ ಟೀ ಶರ್ಟ್ನ ದೇಪ್ಕೊಂಡಿದ್ದೀನಿ. ಪ್ಯಾಂಟ್ ನಂದೆ, ಅದಕ್ಕೆ ಇವೆರಡೂ ಇಟ್ಕೊಂಡಿರ್ತೀನಿ ನನ್ನ ಹತ್ರ. ಈ ಒಂದು ಬೇಸಿಕ್ ಹ್ಯಾಂಡ್ ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಕೋಮ್ ದಟ್ ಐ ಹ್ಯಾವ್ ಯೂಸ್ಡ್. ಡೋಂಟ್ ಮೈಂಡ್ ಟವಲ್ ನೀನ್ ಹಾಕಿದಾಳೆ ಅಂತ. ಅಲ್ಲಿ ಹೊರಗಡೆ ಒಣಗಾಕ ಜಾಗ ಇರಲಿಲ್ಲ, ಬಟ್ಟೆ ಒಣಗಾಕ್ಬಿಟ್ಟಿದೆ. ನೋ ಪ್ರಾಬ್ಲಮ್. ಓಕೆ, ಸೊ ನನ್ನ ಫಸ್ಟ್ ಟಾಸ್ಕ್ ಏನಂದ್ರೆ ಇವಾಗ ನಮ್ಮ ಅಮ್ಮ ಮನೆಗೆ ಹೋಗ್ಬೇಕು. ಅಲ್ಲಿ ನಮ್ಮ ಅಮ್ಮನ ಪಿಕ್ ಮಾಡ್ಕೊಂಡು ನಾನು ನನ್ನ ಡಿಸೈನರ್ ಬಿಂದು ಅವರ ಸ್ಟುಡಿಯೋಗೆ ಹೋಗ್ಬೇಕು. ನಿಮ್ಗೆ ಗೊತ್ತು, ಆಗಸ್ಟ್ ಬಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ಸ್ ನಡೀತಿದೆ. ಸ್ಯಾರಿ ಶಾಪಿಂಗ್ ಆಗಿದೆ, ನಿಮ್ಗೆ ತೋರಿಸ್ತೀನಿ ಯಾವ ಸ್ಯಾರಿ ಪಿಕ್ ಮಾಡಿದೀನಿ ನಾವು ಅಂತ. ಅಂಡ್ ನನ್ನ ಸ್ಯಾರಿನೂ ತಗೊಂಡಿದ್ದೀನಿ, ಅದು ತೋರಿಸ್ತೀನಿ ನಿಮ್ಗೆ. ಅದನ್ನೆಲ್ಲ ಸ್ಟಿಚಿಂಗ್ ಕೊಡ್ಬೇಕು. ಸೊ ಬಿಂದು ಹತ್ರ ಹೋಗ್ತಾ ಇದ್ದೀನಿ. ಅಮ್ಮಂದು ಕೆಲವೊಂದಿಷ್ಟು ಬ್ಲೌಸ್ ಗಳಿದೆಯಂತೆ, ಸೊ ಒಟ್ಟಿಗೆ ಹೋಗೋಣ ಅಂತ. ಇವಾಗ ಇಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಮ್ಮನ ಪಿಕ್ ಮಾಡ್ಕೊಂಡು ವಿ ಹ್ಯಾವ್ ಟು ಗೋ. ಅಂಡ್ ಯಾ, ಸೊ ಫಸ್ಟ್ ಟಾಸ್ಕ್ ಬ್ಲೌಸ್ ಸ್ಟಿಚಿಂಗ್ ಕೊಡೋದು, ಇವೆಲ್ಲ ಕೆಲಸ ಇದೆ. ಆಲ್ಸೋ ಮೊನ್ನೆ ಫೋರಮ್ ಮಾಲ್ ಹೋಗಿದ್ದೆ. ಸೊ ನಂಗೆ ಮ್ಯಾಕ್ದು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಬೇಕಿತ್ತು. ಮ್ಯಾಕ್ದು ಅಂತ ಏನಿಲ್ಲ, ಬಟ್ ಐ ವಾಸ್ ಲೈಕ್ ಓಕೆ ಮ್ಯಾಕ್ದೆ ತಗೊಳ್ಳೋಣ ಅಂತ. ಮುಂಚೆ ತುಂಬಾ ಹಿಂದೆ ಯೂಸ್ ಮಾಡ್ತಾ ಇದ್ದೆ ನಾನು ಅವ್ರ ಕನ್ಸೀಲರು, ಕಾಂಪ್ಯಾಕ್ಟು ಮತ್ತೆ ಫೌಂಡೇಶನ್ ಎಲ್ಲ. ಸೊ ಐ ವಾಸ್ ಲೈಕ್ ಓಕೆ ಲೆಟ್ ಮಿ ಬೈ ಅಂತ. ಐ ಗಾಟ್ ಒನ್ ಕಾಂಪ್ಯಾಕ್ಟ್. ನಾನು ಇನ್ನೂ ಓಪನ್ ಮಾಡಿಲ್ಲ, ಮೊನ್ನೆ ತಂದು ಹಂಗೆ ಇಟ್ಟಿದ್ದೀನಿ. ತೆಗಿಯೋಕ್ಕೆ ಬೇಜಾರಾಗುತ್ತೆ, ಎಲ್ಲಿ ಇದಕ್ಕೆ ಮೂವ್ ಆಗುತ್ತೆ ಅನ್ನೋ ಥರ ತೆಗಿತಾ ಇದ್ದೀನಿ ನಾನು. ಎಲ್ಲಿ ಬನ್ನಿ ಹೊರಗೆ ಬನ್ನಿ. ಓ ಲುಕ್ ಎಟ್ ದ್ಯಾಟ್, ಹೊಸದು. ಹಿಂಗೆ ತೋರಿಸ್ಬೇಕಾ ನಿಮಗೆ ಗೊತ್ತಿಲ್ಲ ನನಗೆ. ನೋಡಿ ಗೈಸ್, ಫ್ರೆಶ್ ಹೊಸದು, ಮುಟ್ಟಕ್ಕೂ ಬೇಜಾರಾಗೋ ಥರ ಇದೆ.
ಸೊ ಇದು ಕನ್ಸೀಲರ್ ಪ್ಯಾಲೆಟ್ಟು. ನನಗೆ ಡೈರೆಕ್ಟ್ ಕನ್ಸೀಲರ್ ಹಾಕಿದ್ರೆ 2 ಕನ್ಸೀಲರ್ ಮಿಕ್ಸ್ ಮಾಡಬೇಕಿತ್ತು, ಹಾಗಾಗಿ ಈ ಪ್ಯಾಲೆಟ್ ತಗೊಂಡ್ರೆ ಇದರಲ್ಲಿ ಎಲ್ಲ ಶೇಡ್ಸ್ ಇದೆಯಲ್ಲ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಇಟ್ ಆಲ್ಸೋ ಹ್ಯಾಸ್ ಯೆಲ್ಲೋ, ಆರೆಂಜ್ ಆ್ಯಂಡ್ ಕಾಂಟೋರ್ ಮಾಡೋಕ್ಕೂ ಕೂಡ ಆಗುತ್ತೆ. ಸೊ ಇಟ್ ವಾಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ತಗೊಂಡೆ. ಇದರ ಪ್ರೈಸ್ ಬಂದು 5,500. ನನ್ನ ಗಂಡ ನೋಡ್ತಿದ್ರೆ ಅಬ್ಬ ಅಮ್ಮ ಇಲ್ಲಿ ಮಗು ಅಂತ ಸ್ವಲ್ಪ ಕರೆದ್ಬಿಟ್ಟು ಬೈಯೋ ಚಾನ್ಸಸ್ ಇದೆ ಗೈಸ್. ಸಿಂಪಲ್ ಕ್ವಶನ್, ಅವಶ್ಯಕತೆ ಇದೆಯಾ? ಸೊ ಅದಾದ್ಮೇಲೆ ನಾನು ಕಾಂಪ್ಯಾಕ್ಟ್ ಕೂಡ ತಗೊಂಡ್ ಬಂದೆ. ಇರ್ಲಿ ಒಂದು ಅಂತ, ಯಾಕಂದ್ರೆ ನನ್ನ ಹತ್ರ ಇರೋದು ಕೆ ಬ್ಯೂಟಿದು ಆಲ್ಮೋಸ್ಟ್ ಇಟ್ಸ್ ಗಾನ್, ಖಾಲಿ ಆಗ್ಬಿಟ್ಟಿದೆ. ಹಾರ್ಟ್ ಬ್ರೇಕ್ ಮೂಮೆಂಟ್. ಹಂಗೆ ಇರು ನೀನು, ಚೆನ್ನಾಗಿದ್ಯಾ? ಹಿಂಗೆ ಇರುಪ್ಪ, ಹೊಸ ಥರನೇ ಇರು, ನಾನು ಟೈಮ್ ಬಂದಾಗ ಯೂಸ್ ಮಾಡ್ತೀನಿ. ಸೊ ನಂದು ಶೇಡ್ ಬಂದಿದ್ದು NC35 ಆ್ಯಂಡ್ ಇದು 3,000 ರೂಪಾಯಿ. ಮ್ಯಾಕ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಬಡ್ಜೆಟ್ ರೇಂಜಲ್ಲಿ ಇನ್ನೂ ಪ್ರಾಡಕ್ಟ್ಸ್ ಚೆನ್ನಾಗಿರೋದೇ ಸಿಗುತ್ತೆ. ನಾನು ಸ್ವಲ್ಪ ಪ್ರಿಫರೆನ್ಸಲ್ಲಿ ತುಂಬ ದಿನ ಆಯಿತು ಮ್ಯಾಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ನಾನು ತೊಗೊಂಬಂದೆ. ಬಟ್ ನಿಮಗೆ ಬಡ್ಜೆಟಲ್ಲೂ ಕೂಡ ಪ್ರಾಡಕ್ಟ್ಸ್ ಸಿಗುತ್ತೆ. ಒಂದಿನ ನಾನು ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಇಲ್ಲೇ ಇತ್ತು ಕವರು, ನನಗೂ ತೋರಿಸೋಣ ಅಂತ ತೋರಿಸ್ಬಿಟ್ಟೆ. ಅವ್ರು ಇದಕ್ಕೆ ಅಂತ ನನಗೆ ಕಾಂಪ್ಲಿಮೆಂಟ್ರಿ ಒಂದು ಮಸ್ಕಾರ ಗಿಫ್ಟ್ ಕೊಟ್ಟಿದ್ದಾರೆ. ಓ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ಯಾ ಬಾಯಿಲಿ ಅಂತ. ಮಸ್ಕಾರ ಇದು ಕಾಂಪ್ಲಿಮೆಂಟ್ರಿ, ದಿಸ್ ಇಸ್ ನಾಟ್ ಫಾರ್ ಸೇಲ್ ಅಂತ ಬರ್ದಿದ್ದಾರೆ. ಸೊ ದಿಸ್ ಇಸ್ ದ ಮಸ್ಕಾರ ಹ್ಯಾವ್ ಗಾಟ್. ಆ್ಯಂಡ್ ಆಲ್ಸೋ ನನಗೆ ಟ್ರಯಲ್ ಮಾಡಬೇಕು ನಿಮ್ಮ ಫೌಂಡೇಶನ್ ಶೇಡ್ ನಂಗೆ ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ ಅಂತ. ಸೊ ಈ ಫೌಂಡೇಶನ್ ನನಗೆ ಈ ಥರ ಸುಮ್ಮನೆ ಟ್ರೈ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಟ್ರೈ ಮಾಡಿ ನನಗೆ ಇಷ್ಟ ಆದರೂ ಪ್ರಾಬ್ಲಿ ಅಲ್ಲಿ ಗೋ ಬ್ಯಾಕ್ ಆ್ಯಂಡ್ ಬೈ ಅಷ್ಟೇ. ಸದ್ಯಕ್ಕೆ ಇಷ್ಟು ಸ್ವೆಟರ್ ಇದೆ. ನಿಮಗೆ ಮಾನ್ಸೂನ್ ಅಂತ ಅನ್ನಿಸ್ತಿದ್ಯಾ? ಬೆಂಗಳೂರಲ್ಲಿ ಇಷ್ಟೊಂದು ಶೆಕೆ ಇದೆ ಅಲ್ಲ. ಮೊನ್ನೆ ನಮ್ಮ ಅಮ್ಮ ಮನೆಗೆ ಬಂದಿದ್ರು, ಕೇಳ್ತಿದ್ರು ಇದು ಏನೇ ಇಷ್ಟೊಂದು ಇಟ್ಕೊಂಡಿದ್ಯಾ ಅಂತ. ಸೊ ಐ ವಾಸ್ ಲೈಕ್ ಬೇಕಾಗತ್ತಮ್ಮ, ಬೇಕಾಗುತ್ತೆ. ಆ್ಯಂಡ್ ಸೊ ನೋಡಿ, ನನಗೆ ಆರ್ಗನೈಸಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಲ್ಲ ಸಖತ್ತಾಗಿರ್ಬೇಕು. ಈ ಶ್ಯಾಂಪು ಏನಕ್ಕೆ ಇಲ್ಲಿ ಬಂದಿದೆ ಅಂದರೆ, ಇದು ಜಯಂತಿ ಆರ್ಡರ್ ಮಾಡಿದ ಶ್ಯಾಂಪು. ಸೊ ಅದು ಬಾತ್ರೂಮ್ಗೆ ಹೋಗೋಬಿಟ್ಟು ಹೊರಗಡೆನೆ ಕೂತಿದೆ. ಓಕೆ, ಸೊ ದೀಸ್ ಆರ್ ಆಲ್ ಮೈ ಹೇರ್ ಪ್ರಾಡಕ್ಟ್ಸ್. ಓಕೆ, ನಾನು ಇದು ಹೇರ್ಗೆ ಯೂಸ್ ಮಾಡೋದು ಪ್ರಾಡಕ್ಟ್ಸು. ಇದೆಲ್ಲ ನನ್ನ ಸ್ಕಿನ್ ಕೇರು, ಇದೆಲ್ಲ ಗೊತ್ತಲ್ಲ. ಬಾಡಿ ಲೋಷನ್, ಇದು ಮುಖಕ್ಕೆ ನಾನು ಹಚ್ಕೊಳ್ಳೋಂಥ ಮಾಯಿಶ್ಚರೈಸರ್, ಆ್ಯಂಡ್ ದಿಸ್ ಇಸ್ ಅಂಡರ್ ಆರ್ಮ್ ರೋಲ್ ಆನ್ಸ್. ಸೊ ಐ ಹ್ಯಾವ್ ಕ್ವೈಟ್ ಅ ಫ್ಯೂ ಹಿಯರ್. ನೀವಿನ್ನು ಬಾತ್ರೂಮ್ ನೋಡಿದ್ರೆ ಏನು ಹೇಳ್ತೀರೋ, ಅಲ್ಲೂ ಸಿಕ್ಕಾಪಟ್ಟೆ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಅಂದೆ ಇದೇನೇ ಒಳ್ಳೆ ಫಾರ್ಮಸಿ ಡ್ರಗ್ ಸ್ಟೋರ್ ಥರ ಇಟ್ಕೊಂಡಿದೆ ಎಲ್ಲ ಸಾಮಾನು ಅಂತ ಹೇಳ್ತಾ ಇದ್ರು. ಐ ವಾಸ್ ಲೈಕ್ ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ತೋರಿಸ್ಬೇಕನ್ನಿಸ್ತು, ತೋರಿಸ್ದೆ. ಬಟ್ ನಿಮ್ಗೇನು ಅನ್ನಿಸ್ತು ಹೇಳಿ ಆಯ್ತಾ? ನಾನು ಕೆಲವೊಂದಿಷ್ಟು ಎವ್ರಿ ಡೇ ಟಕ್ ಅಂತ ಯೂಸ್ ಮಾಡೋಂಥ ಪರ್ಫ್ಯೂಮ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಯು ಕ್ಯಾನ್ ರೊಟೇಟ್ ಇಟ್ ಲೈಕ್ ದಿಸ್. ಇದು ನಾನು ಅಮೆಝಾನಲ್ಲೇ ಆರ್ಡರ್ ಮಾಡಿರೋದು. ಇದೆಲ್ಲ ನನ್ನ ಗಂಡಂದು ಆಯಿತಾ, ಇದೆಲ್ಲ ನನ್ನ ಗಂಡಂದು, ಇದೆಲ್ಲ ನಂದು. ಐ ಥಿಂಕ್ ಐ ವಿಲ್ ಯೂಸ್ ದಿಸ್ ಮಾರ್ವೆಲಸ್ ವಾಲ್ಟ್ಸ್. ಇದು ಆ್ಯಕ್ಚುಲಿ ಮಿನಿಸೋಲ್ ತೊಗೊಂಡಿತ್ತು. ಮಿನಿಸೋಲ್ ಒಳ್ಳೆ ಪರ್ಫ್ಯೂಮ್ ಸಿಗುತ್ತೆ ರೀ ನನಗೆ ಇಷ್ಟ. ಓ ಇಟ್ಸ್ ಮ್ಯಾಚಿಂಗ್, ವಿ ಬೋತ್ ಆರ್ ಟ್ವಿನ್ನಿಂಗ್. ಗಮ್ ಮಿನಿಸೋಲ್ ಒಳ್ಳೆ ಪರ್ಫ್ಯೂಮ್ ಸಿಗುತ್ತೆ ಇನ್ ಬಜೆಟ್. ಇಫ್ ಯು ಗೈಸ್ ಆರ್ ಲುಕಿಂಗ್, ಟ್ರೈ ಮಾಡ್ಬೋದು ನೀವೆಲ್ಲರೂ. ಸದ್ಯಕ್ಕೆ ನಂಗೆ ಇನ್ನೂ ಆಟೋ ಸಿಕ್ಕಿಲ್ಲ. ಸೊ ನೋಡಿ ನನ್ನ ಬ್ಯಾಗು, ಮೈ ಬ್ಯಾಗ್ ಇಸ್ ರೆಡಿ. ಸೀರೆಗಳು, ಬ್ಲೌಸ್ಗಳು, ರೇಷ್ಮೆ ಸೀರೆಗಳು, ಹುಚ್ಚು ಬಾರ್ಡರ್ಗಳು, ಮ್ಯಾಚಿಂಗ್ ಬ್ಲೌಸ್ಗಳು. ಸೊ ಲೆಟ್ಸ್ ಗೋ ಅಟ್ಯಾಕ್ ನಮ್ಮ ಬಿಂದು. ಆಟೋ ಬುಕ್ ಮಾಡ್ತಿದ್ದೆ. ಸೊ ಏನ್ ಸ್ಕ್ಯಾಮ್ ಅಂದ್ರೆ, ನನ್ನ ಹತ್ರ ಊಬರ್, ಓಲಾ, ರ್ಯಾಪಿಡೋ ಎಲ್ಲ ಇದೆ ಆ್ಯಪ್ಸು ಆಯ್ತಾ. ಸೊ ನಾನು ಪ್ರೈಸ್ ಕಂಪೇರ್ ಮಾಡ್ಬಿಟ್ಟು ಬುಕ್ ಮಾಡ್ಕೋತೀನಿ. ಸೊ ಊಬರ್ ಅಲ್ಲಿ ಕಮ್ಮಿ ತೋರಿಸ್ತಾ ಇತ್ತು, 70 ಚಿಲ್ಲರೆ ಏನೋ ತೋರಿಸ್ತಾ ಇತ್ತು. ಫಸ್ಟ್ ರ್ಯಾಪಿಡೋ ಚೆಕ್ ಮಾಡಿದೆ, ಆಮೇಲೆ ಕಂಪೇರ್ ಮಾಡ್ಬಿಟ್ಟು ಓಕೆ ಊಬರ್ ಅಲ್ಲಿ ಕಮ್ಮಿ ಇದೆಯಲ್ಲ ಅಂತ ಊಬರ್ ಬುಕ್ ಮಾಡಿದೆ. ಅಂದ್ ಎಷ್ಟೊತ್ತಾದ್ರೂ ರೈಡೇ ಯಾರು ಕನ್ಫರ್ಮ್ ಮಾಡ್ತಾ ಇಲ್ಲ. ರ್ಯಾಪಿಡೋಲ್ ಜಾಸ್ತಿ ಇತ್ತಲ್ಲ, ಸರಿ ಇದು ಬಿಡು ಲೇಟ್ ಆಗ್ತಿದೆ ಅಂತ ಹೇಳಿ ರ್ಯಾಪಿಡೋಲಿ 100 ರೂಪೀಸ್ ಏನೋ ತೋರಿಸ್ತಾ ಇತ್ತು. ಸರಿ ಬಿಡು ಆಯ್ತು ಅಂತ ರ್ಯಾಪಿಡೋಲ್ ಬುಕ್ ಮಾಡಿದ್ರೆ ಟಕ್ ಅಂತ ಬುಕ್ ಆಯ್ತು. ನಿಮ್ಗೆ ಅನ್ಸುತ್ತಾ ಇದು ಸ್ಕ್ಯಾಮ್ ಅಂತ? ನಂಗಂತೂ ಅನ್ಸುತ್ತೆ ಇದು ಸ್ಕ್ಯಾಮ್ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲಿ ಕಮ್ಮಿ ಇರುತ್ತೋ ಅವ್ರು ಯಾರು ಆಕ್ಸೆಪ್ಟ್ ಮಾಡಲ್ಲ. ಯಾಕೆಂದ್ರೆ ನನ್ನ ಪ್ರಕಾರ ಎಲ್ಲ ಊಬರ್ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಕೂಡ ಎಲ್ಲ ಆಪ್ಸ್ ಅಲ್ಲೂ ಇರ್ತಾರೆ ಅವರು. ಸೊ ದೇಲ್ ಆಲ್ಸೋ ಬಿ ಸೀಯಿಂಗ್, ಓ ಇದ್ರಲ್ಲಿ ಇಷ್ಟು ತೋರಿಸಿದೆ, ಆಕ್ಸೆಪ್ಟ್ ಮಾಡಲ್ಲ, ಓ ಇತ್ತ ಓಕೆ ಇದನ್ನ ಆಕ್ಸೆಪ್ಟ್ ಮಾಡೋಣ ಅಂತ. ಸೊ ನನ್ನ ಪ್ರಕಾರ ಈ ತರ ನಡೀತಿದೆ ಅಂತ ನಿಮ್ಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ. ನೋಡ, ನಮ್ಮ ಅಣ್ಣ ಬಾಗಿಲು ತೆಗಿತಾರೆ, ನಮ್ಮ ಅಮ್ಮ ಬಾಗಿಲು ತೆಗಿತಾರ ಅಂತ. ನಮ್ಮಮ್ಮ ಫೋನಲ್ಲಿ ಮಾತಾಡ್ತಿದ್ರು ಗೈಸ್, ಹಾಗಾಗಿ ಅವ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಅಂಡ್ ನಾನು ಕಟ್ ಮಾಡ್ಬಿಟ್ಟೆ. ನನ್ನ ಕಸಿನ್ ಊರಿಂದ ಕಾಲ್ ಮಾಡಿದ್ದಾನೆ, ಹಾಗಾಗಿ ಅವ್ರ ಹತ್ರ ಮಾತಾಡ್ತಿದ್ರು. ಅಂಡ್ ನಮ್ಮಣ್ಣ ಯಾವುದೋ ಮೀಟಿಂಗ್ ಅಲ್ಲಿ ಇದ್ದಾನೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಫೈನಲಿ ವಿ ಆರ್ ಹೋಮ್ ಅಂಡ್ ಟೈಮ್ ಆಗಿದೆ 12:20. ಇಮಿಡಿಯೇಟ್ ಆಗಿ ಹೊರಡುವ, ಯಾಕಂದ್ರೆ ಲೇಟ್ ಆಗ್ಬಿಡುತ್ತೆ ಆಯ್ತಾ. ಆಮೇಲೆ ನೆಕ್ಸ್ಟ್ ನನ್ನ ಕೆಲ್ಸಗಳೆಲ್ಲ ಮುಗಿಯಲ್ಲ, ನಾಳೆನೂ ತುಂಬಾ ಕೆಲಸ ಇದೆ. ಸೊ ಆದಷ್ಟು ನಾನು ಇವತ್ತೇ ಮುಗಿಸ್ಕೋಬೇಕು. ಹೆಂಗ್ರೆ ಬ್ರೈಟ್ನೆಸ್, ಐ ಆಮ್ ಗ್ಲೋಯಿಂಗ್. ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನಾ. ನೋಡಿ ಗೈಸ್, ನಮ್ಮ ಅಣ್ಣನ ಬರ್ಡೇದು ಗಿಫ್ಟ್ ಶೋ ಆಫ್ ಮಾಡ್ತಾ ಇದ್ದಾನ ಅವನು. ನೋಡಿ ಯಾರು ಕೊಡ್ಸಿದ್ದು,
ಯಾರು ಕೊಡ್ಸಿದ್ದು ಹೇಳು ಬೇಗ. ತಿಂಗ್ಳಿಗ್ ಮುಂಚೆ ಬರ್ಡೇ ಗಿಫ್ಟ್ ಕೊಡ್ಸ್ಕೊಂಡಿರೋ ಅಣ್ಣ, ಆದ್ರೆ ರಾಖಿಗ್ ಮಾತ್ರ ಏನು ಕೊಡ್ಸ್ತಿರೋ ನಮ್ಮ ಅಣ್ಣ ಕಡ್ಜಾಣೆ. ಯಾರಿಗೆ? ಯಾಕೆ ನಂಗೇನ್ ಆಗ್ತಿದೆ ಅಂತ ನಿಂಗೆ ಅನ್ಸಿದೆ? ಕಟ್ಟದ್ಮೇಲೆ ಕಟ್ಸ್ಕೊಂಡ್ಮೇಲೆ ಕಟ್ಸ್ಕೊತಾನೆ ಇರೋದೇ ನಾನು ನೋಡಿ. ಸೊ ನಾನೊಂಥರ ಸ್ಪೇರ್ ಪಾರ್ಟ್ ನಿಂಗೆ, ತಗೋ ನೀನ್ನ ಅಂತ. ಥ್ಯಾಂಕ್ಸ್ ಪಾ, ಖುಷಿ ಆಯ್ತು. ತುಂಬಾ ದಿನ ಆದ್ಮೇಲೆ ನೀನ್ ನೋಡಕ್ ಬಂದಿನಲ್ಲ, ಅದೇ ವ್ಲಾಗ್. ತುಂಬಾ ದಿನ ಆದ್ಮೇಲೆ ನಮ್ಮ ಅಣ್ಣನ ನನ್ನ ಭೇಟಿ ಅಂತ. ಕಾಫಿ ಮಾಡಲ್ವಾ ಮಂಜಣ್ಣ? ನಾನ್ ಬಂದ್ಮೇಲೆ ಯಾಕೆ ಇನ್ನು ಇದೆಯಾ, ಹೋಗತ್ಲಾಗ ರೂಮ್ಗೆ ಅಷ್ಟೇ. ನಿನಗೂ ಬೇಕಿದ್ದು ನನಗೆ ಎಲ್ ಬಂದ್ರು ಇದೊಂದ್ ತಪ್ಪಲ್ಲ ಸ್ನೇಹಿತರೆ. ಅದಕ್ಕೆ ಯಾವತ್ತು ಲೈಫ್ ಅಲ್ಲಿ ನಾವ್ ಇದನ್ನ ಚೆನ್ನಾಗ್ ಮಾಡ್ತೀವಿ ಅಂತ ತೋರ್ಸ್ಕೋಬಾರ್ದು. ನಾವೇನಾದ್ರು ಚೆನ್ನಾಗ್ ಮಾಡ್ತೀವಿ ಅಂತ ಗೊತ್ತಾದ್ರೆ ನಮ್ಮ ಹತ್ರ ಮಾಡಿಸ್ಕೊತಾನೆ ಇರ್ತಾರೆ. ಹಾಗಾಗಿ ಸ್ನೇಹಿತರೆ, ಕಾಫಿ ಇಸ್ ಹಿಯರ್. ಲೈಫ್ ಅಲ್ಲಿ ಹಿಂಗಿದೆ ನೋಡ್ರಿ ಅವನು ಮಜಾ, ಜಾಲಿ ಎಲ್ಲ ಜಾಲಿ. ನಮ್ಮಮ್ಮ ಹುಟ್ಟಿರೋ ಸೀರೆ ಗ್ರೆನೈಟ್ ಡಿಸೈನ್ ತರ ಇದೆ ಅಂತ ನಮ್ಮ ಅಣ್ಣ ಕಾಮೆಂಟ್ ಮಾಡ್ತೇನೆ. ಏನ್ ಅನ್ಸುತ್ತೆ ನಿಂಗೆ ಇದ್ರ ಬಗ್ಗೆ? ಏನ್ ಮಾಡೋದು, ಇಷ್ಟೇ ನಿಂದು. ಚೆನ್ನಾಗಿಲ್ಲ ಕಾಫಿ, ನಮ್ಮ ಅಣ್ಣ ಮಾಡಿರೋದು ಅದಕ್ಕೆ. ಅವನೇ ಮಾಡ್ತೀನಿ ಅಂತ ಹೋದ. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾನೆ. ಲಾಸ್ಟ್ ಇನ್ನೊಂದ್ಸತಿ ಹಾಕ್ತದೆ ಸಕ್ಕರೆ. ಅಮ್ಮ ನೀನ್ ಹಾಕೋದ್ ಮತ್ತಾಕ್ದವನು, ಅದಕ್ಕೆ ಕಾಫಿ ಪುಡಿ ಕಮ್ಮಿ. ನಮ್ಮ ಅಣ್ಣ ಮಾಡಿರೋದು. ಸೊ ಇಟ್ಸ್ ನಾಟ್ ನೈಸ್ ಗೈಸ್. ನಾವು ಬ್ಲೌಸ್ ಹೊಲಿಯೋ ಕೊಡಕ್ ಹೋಗ್ತಾ ಇದೀವಿ ಅಷ್ಟೇ. ನಾವು ಬ್ಲೌಸ್ ಹೊಲಿಯೋ ಕೊಡಕ್ ಹೋಗ್ತಾ ಇದೀವಿ ಅಷ್ಟೇ. ಕಳ್ಳು ಇಬ್ರು ಹಿಂಗೆ ಡಿಕ್ಕಿ ಮಾಡ್ಕೋತಾ ಇದಾರೆ. ಓಕೆ ಗೈಸ್, ಬನ್ನಿ ಹೋಗುವ. ಕ್ಯಾಬ್ ಬಂದಿದೆ. ಸೊ ಇಲ್ಲಿಂದ ಒಂದ್ ಸ್ವಲ್ಪ ದೂರ ಆಗುತ್ತೆ ಬಿದ್ದವರ ಸ್ಟುಡಿಯೋ. ನಮ್ಗೆ ಏನ್ ಏರಿಯಾ ನಮ್ಮ ಅದು? ಮಾಗಳಿ ರೋಡ, ಭರತ್ ನಗರ್. ಬಟ್ ನಂಗೆ ಇನ್ನೂ ಅಡ್ರೆಸ್ ಹೇಳಕ್ ಬರಲ್ಲ ಬಿಂದು ಸ್ಟುಡಿಯೋದು. ಓಕೆ ಲೆಟ್ಸ್ ಗೋ, ಬನ್ನಿ ಗೈಸ್. ಫೈನಲಿ ನಾವ್ ರೀಚ್ ಆಗಿದ್ವಿ ಬಿಂದು ಅವರ ಸ್ಟುಡಿಯೋ. ಬಿಂದು ಅವರ ಸ್ಟುಡಿಯೋ ಫುಲ್ಲು ರೆನೋವೇಟ್ ಆಗಿರುತ್ತೆ. ಇಲ್ಲಿ ಆಕ್ಚುಲಿ ನೇಲ್ ಸ್ಟುಡಿಯೋ ಇತ್ತು. ಬಟ್ ವಾಕರ್ ಜ್ಯುವೆಲ್ರಿ ಎಷ್ಟ್ ದಿನ ಆಯ್ತು ಬಿಂದು ಸೆಟಪ್ ಮಾಡಿ? ಆಲ್ಮೋಸ್ಟ್ ಆಯ್ತು, ಲೈಕ್ ಒಂದ್ 6 months. ಇಲ್ಲಿ ಸೆಟಪ್ ಮಾಡಿ? ಹಾ, ನೀವು ಬಂದಿಲ್ಲ. 6 months ಆಯ್ತು. ಚೆಕ್ ಔಟ್ ದ ಕಲೆಕ್ಷನ್ಸ್. ಆಲ್ರೆಡಿ ತುಂಬಾ ಜನ ಹೇಗಿದ್ರು ವಿಸಿಟ್ ಮಾಡ್ತಾ ಇದೀರಾ ಸ್ಟುಡಿಯೋಗೆ. ಜೊತೆಗೆ ಚೆಕ್ ಔಟ್ ದ ಕಲೆಕ್ಷನ್ಸ್. ಮತ್ತೆ ಏನ್ ಬಿಂದು ಸಮಾಚಾರ? ಹೇಳ್ಬೇಕು, ನಮ್ದೇನಿದೆ ಎಲ್ಲ ನಿಮ್ದೆ. ನೀವೀಗ ಸಡನ್ ಆಗಿ ಕ್ಯಾಮ್ರಾ ಹಿಡಿದ್ ಬಿಟ್ರೆ ನನಗೆ ಒಂಥರ ಶೈ ಆಗುತ್ತೆ. ನಮ್ಮಮ್ಮ ಬಿಂದುಗೆ ಕೆಲಸ ಕಮ್ಮಿ ಆಗಿದೆ. ಇದು ಫಾಲ್ಸ್ ಅಂಡ್ ಲೈನಿಂಗ್ ಬಂದಿದ್ದಾರೆ. ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ವಾ ಬಿಂದು? ಸ್ಯಾರಿ ಫುಲ್ ಟ್ರೆಂಡಿಂಗ್ ಇದು. ನಮಗ್ ಗೊತ್ತೇ ಇಲ್ಲ ಅದು. ನಾನೇ ತರ್ಸಿದ್ ಬಿಂದು. ಅರ್ಜೆಂಟಿಗೆ ಅವರು ಸೀರೆ ಬೇಕು, ಫ್ಯಾನ್ಸಿ ಸ್ಯಾರಿ ತರ ಯಾವ್ದಿಲ್ಲ ಅಂದ್ರು. ಸಿಂಪಲ್ ಆಗಿ ಮಿಂತ್ರಲ್ಲಿ ತರ್ಸಿದ್ದು ನೋಡಿ. ಇದು ಒಂದ್ ತಗೊಂಡಿದೀನಿ ಬಿಂದು ಹಬ್ಬಕ್ಕೆ ಅಂತ. ಬಟ್ ಇದು ಆಪ್ಷನ್ ಇದೆ ನಂಗೆ ಹಬ್ಬಕ್ಕೆ ಅಂತಾನೆ ನೋಡಿ. ಎರಡಿದೆ. ಸ್ವಲ್ಪ ಹೆವಿ ಇದೆ. ಪೈತಾನಿ ಏನಂತಾರಲ್ಲ ಅದಲ್ಲ, ಇದು ಪೈತಾನಿ ಬೇರೆ ಪ್ರಿಂಟ್ ಬರುತ್ತೆ. ಒಳಗಡೆ ಪ್ಲೇನ್ ಇದೆ. ಇದು ಪಲ್ಲು ಮಾತ್ರ ನೋಡಿ, ಬಟ್ ಹೆವಿ ಇದೆ ತುಂಬಾ. ಇವನ್ ನೀವು ವೇರ್ ಮಾಡಿದಾಗನು ಸ್ವಲ್ಪ ವೆಯ್ಟ್ ಅಂತ ಅನ್ಸುತ್ತೆ. ಇದು ನಾನು ಆನ್ಲೈನ್ ಅಲ್ಲಿ ತರಿಸಿದ್ದು ಅಂಬೆ ಬೈ ಸಿರಿ ಅನ್ನೋ ಪೇಜ್ ಇಂದ. ಈ ತರ್ಸ್ ತುಂಬಾ ದಿನ ಆಯ್ತು. ಇವಾಗ ಹೊಲ್ಸಕ್ಕೆ ಆಪ್ಷನ್ ಕೊಡ್ತೇನೆ ಬಿಂದು ಅವ್ರಿಗೆ. ಹೊಲ್ಸ್ಲೇಬೇಕು, ಬಟ್ ಹಬ್ಬಕ್ಕೆ ಅದ ಅಂತ ಇನ್ನೊಂದ್ 2ನೇ ಆಪ್ಷನ್ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇದು ಫುಲ್ ಬ್ಲೌಸ್ ಫುಲ್ ಹಿಂಗೆ ಪ್ರಿಂಟ್ ಇದೆ. ಇದು ಚೆನ್ನಾಗಿ ಕಾಣಿಸುತ್ತಾ? ಓಕೆ ನೋಡಿ ಗೈಸ್, ಸೀರೆ ಫುಲ್ ಸೀರೆ ಈ ತರ ಪ್ಲೇನ್ ಬರುತ್ತೆ. ಬಟ್ ನಿಮ್ಗೆ ಪಲ್ಲು ಹಿಂಗ್ ಬರುತ್ತೆ. ಬಾರ್ಡರ್ ಈ ತರ ಇದೆ ವರ್ಕು. ಸ್ಯಾರಿ 5.5 ಇದ್ರದ್ದು. ಏನನ್ಸುತ್ತೆ, ಕೊಡ್ಬೋದಾ? ಹೌದು, ಕೊಡ್ಬೋದಾ? 8 ಎಲ್ಲ ಕೊಟ್ಟಿದ್ದಾರೆ. ಹಂಗಾದ್ರೆ ನಾನು ಒಳ್ಳೆ ಡೀಲ್ ಅಲ್ಲಿ ವರ್ಕೌಟ್ ಮಾಡ್ಕೊಂಡಿದೀನಿ ಅನ್ಸ್ತಾ ಇದೆ. ಇದರಲ್ಲಿ ಬ್ಲಾಕ್ ಮತ್ತೆ ಕ್ರೀಮ್ ಇತ್ತು. ಬ್ಲಾಕ್ ನನ್ನ ಹತ್ರ ಆಲ್ರೆಡಿ ಇತ್ತಲ್ಲ, ಅದಕ್ಕೆ ಬೇಡ ಅಂತ ಈ ಕಲರ್ ಇಲ್ಲ ಅಂತ. ಸೊ ಬಿಂದು ಅವ್ರು ಇವಾಗ ಇದಕ್ಕೆ ಹೆಂಗ್ ಬ್ಲೌಸ್ ಅಲ್ಲಿ ನೋಡ್ಬೇಕು. ನಾವೇನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅವ್ರು ಹೊಲ್ಕೊಡ್ತಾರೆ. ಸೊ ಇದು ನಮ್ದು ಫಸ್ಟ್ ಆಪ್ಷನ್. ಇದು ಮೊನ್ನೆ ಹೊಸದಾಗಿ ತಗೊಂಡ್ಬಂದಿದ್ದು. ಇಟ್ಸ್ ಫ್ರಮ್ ಅರುಣಾ ಸಿಲ್ಕ್ಸ್ ಇನ್ ರಾಜಾಜಿ ನಗರ್. ಯೂಶಲಿ ನಾವು ತುಂಬಾ ವಿಸಿಟ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲಾ ಸ್ಯಾರೀಸ್ ನಿಮ್ದು. ಹೌದು. ಇದೊಂದು ಕ್ರೇಪ್ ಸಿಲ್ಕ್ ತಗೊಂಬಂದೆ. ಈ ಕಲರ್ ಇಷ್ಟ ಆಯ್ತು ನನ್ಗೆ ಅಂತ. ಇಟ್ಸ್ ಲೈಕ್ ಸ್ಕೈ ಬ್ಲೂ ಅಥವಾ ಓಷನ್ ಬ್ಲೂ, ಚೆನ್ನಾಗಿತ್ತು ಅಂತ ತಂದೆ. ನಂಗೆ ಇಷ್ಟ ಕ್ರೇಪ್ ಸಿಲ್ಕ್. ತುಂಬಾ ಇದೆ ನನ್ನ ಹತ್ರ ಕ್ರೇಪ್ ಸಿಲ್ಕ್. 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ ತಂದಿದ್ದೀನಿ ಸದ್ಯಕ್ಕೆ. ಸೊ 2ರಲ್ಲಿ ಯಾವ್ದು ಹೋಗೋಣ ಹಬ್ಬಕ್ಕೆ? ಇದನ್ನ ಹಾಕಿ ಅಲ್ಲ ಆಂಟಿ ಹೇಳ್ದಂಗೆ. ನಾನು ಬೆಳಿಗ್ಗೆ ಚೂಡಿದಾರ ಹಾಕೊಳ್ಳೋಣ ಅಂತ ಇದೀನಿ. 2 ಸತಿ ಸೀರೆ ಉಟ್ಕೋಬೇಕಾತ. ಪೂಜೆ ಮಾಡಕ್ ಮತ್ತೆ ಚೂಡಿದಾರ ಹಾಕಿಂತೀಯ? ಬ್ಯೂಟಿಫುಲ್ ಪಾಯಿಂಟ್. ಆಮೇಲೆ ಇದು ನಂಗೆ ಯಾರೋ ಕೊಟ್ಟಿದ್ದು, ಡ್ರೆಸ್ ಮಾಡ್ಬಿಡೋಣ ಅಂತ. ನಾನ್ ಸೀರೆ ಉಡೋದು ಅಷ್ಟ್ರಲ್ಲೇ ಇದೆ. ಅಟ್ಲೀಸ್ಟ್ ಡ್ರೆಸ್ ಆದ್ರೆ ಫಂಕ್ಷನ್. ಇದು ಹಿಂಗಿದ. ಇದನ್ನ ಬೇಕಾದ್ರೆ ಕಂಪ್ಲೀಟ್ ಸ್ಕರ್ಟ್ ಮಾಡಿ ಕಾರ್ಡ್ ಸೆಟ್
ಟಾಪ್ ಇಲ್ಲಾಂದ್ರೆ ಇಷ್ಟ ಟಾಪು ಪಲಾಜೋ ಪ್ಯಾಂಟ್ ಮಾಡ್ಬೋದಾ? ಆದ್ರೂ ಓಕೆ. ಸ್ವಲ್ಪ ತೆಳ್ಳನೇ ಇದೆ, ಪ್ಲೀಟ್ ನೀಟಾಗಿ ಕುತ್ಕೊಳ್ಳುತ್ತೆ, ಏನೋ ಲೈಕ್ ಹರ್ಡ್ಕೊಂಡಂಗೇನೋ ಆಗಲ್ಲ, ನಾರ್ಮಲ್ ಆಗಿ ಸ್ಟ್ರೀಟ್ ಆಗೇ ಇರುತ್ತೆ. ಇದಕ್ಕೇನಾದ್ರು ಮಾಡಿ ಅದು ಸ್ಲೀವ್ಸ್ ಜೊತೆ ಹ್ಮ್. ಅದು ಬೀಟ್ಸ್ದು ಇದಕ್ ಮಾಡ್ಬೇಡಿ. ಇದು ಇವಾಗ ಪ್ಯಾಂಟ್ ಯಾವ ಕಲರ್ ಬರುತ್ತೆ? ಟಾಪ್ ಟಾಪ್ ಇದ್ರಲ್ಲೇ ಬರುತ್ತೆ, ಓಕೆ. ಬಟ್ ಟಾಪ್ ಅಲ್ಲಿ ಎನಿವೇಸ್ ಇದ್ರಲ್ಲಿ ಬಾರ್ಡರ್ ಇದೆ ಅಲ್ಲ, ಹಾ ಬಾರ್ಡರ್ ಇದೆ. ಇಲ್ಲಿ ಓಕೆ. ಲೈಕ್ ಇದ್ರದ್ದು ನಿಮಗೆ ಟಾಪ್ ಬೇಡ ಅಂತಂದ್ರೆ ಹ್ಮ್. ಪಲ್ಲು ಮತ್ತೆ ಬ್ಲೌಸ್ ಪೀಸ್ ಇರೋದನ್ನ ಯೂಸ್ ಮಾಡ್ಕೊಂಡು ತಗೊಳ್ಬಹುದು. ಇದು ಸ್ಯಾರಿ ಫುಲ್ ಇದೆ ಕಲರ್. ಇವನ್ ಐ ಥಿಂಕ್ ಅದು ಸ್ಯಾರಿ ಸ್ಟಾರ್ಟಿಂಗ್ ಅಲ್ಲೂ ಇದೆ ಅಲ್ವಾ? ಪ್ಲೇನ್ ಇದೆ. Plain ಇದೆ. ನನ್ ಬರ್ಡೇ ಟೈಮ್ ಅಲ್ಲಿ ನಾವು ಅಮ್ಮ ತಗೊಂಡಿದ್ ಸೀರೆ ಅಂತೆ. ಇದನ್ನು ನಾವು ಇವಾಗ ಮೇಕ್ ಓವರ್ ಕೊಡ್ತಾ ಇದೀವಿ ಬಿದ್ದೋರ್ಗೆ. ಇದ್ರಲ್ಲಿ ನಾವು ಒಂದು ಕ್ರಾಪ್ ಟಾಪ್ ಅಂಡ್ ಪಲಾಜೋ ಪ್ಯಾಂಟ್, ಟಾಪ್ ಅಂಡ್ ಪ್ಯಾಂಟ್ ಮಾಡ್ತಾ ಇದೀವಿ. 2,500 ರೂಪಾಯಿ ಅಂತೆ ಆ ಕಾಲದಲ್ಲಿ ನಮ್ಮ ಅಮ್ಮ ತಗೊಂಡಿರೋದು. ನಿನ್ ಕಾಲ. ನನ್ ಕಾಲ ಈಗ 2000 ಬರ್ತಡೆಗೆ 3 ವರ್ಷದ್ದು. ಇದು ನಮ್ಮಮ್ಮ ಇವಾಗ ಹೆಂಗಿದ್ರು ಉಡಲ್ಲ, ಕಾಣಿಸ್ತದೆ ಅದು. ನಾನೇ ಯೂಸ್ ಮಾಡ್ಕೋತೀನಿ. ಕಲರ್ ಚೆನ್ನಾಗಿದೆ, ಮತ್ತೆ ಇವನ್ ಅದ್ ಸರಿ ನೋಡಿ, ಅದು ಎಷ್ಟ್ ಚೆನ್ನಾಗಿದೆ ನೋಡಿ, ವೆರಿ ನೈಸ್ ಸಾರಿ. ಅಮ್ಮ ಯಾವಾಗಿನ ಸೀರೆ ಇದು? ನನ್ ಮದ್ವೆದು. ನಮ್ಮ ಅಮ್ಮನ್ ಮದ್ವೆ ಸೀರೆ ನೋಡಿ, ನಾನು ಅದನ್ನು ದೇಪ್ಕೊಂಡ್ಬಿಟ್ಟಿದೀನಿ. ಆದ್ರೆ ಇದನ್ನ ಸೀರೆನ್ ಹಂಗೆ ಮೇಂಟೈನ್ ಮಾಡೋಣ. ನನ್ ಬ್ಲೌಸ್ ಮಾತ್ರ ಇದಕ್ಕೆ ಹೇಳಿರೋದು ಆಕ್ಚುಲಿ ಅಲ್ವಾ ಬಿಂದು? ಹೌದು. ಸೀರೆ ಉಟ್ಕೋತೀನಿ, ಬೇರೆ ಸೀರೆ ಇರ್ಲಿ, ಇದಕ್ ಬ್ಲೌಸ್ ಹೊಲ್ಕೊಡಿ ಅಂತ ಕೇಳಿದ್ವಿ ಬಿಂದುಗೆ. ಸೆಪರೇಟ್ ಬ್ಲೌಸ್. ಹಾ ಪಾಪ ಆಲ್ರೆಡಿ ಅದ್ ಬಟ್ಟೆ ಟಾಟಾ ಬಾಯ್ ಬಾಯ್ ಮಾಡ್ತಾ ಇದೆ. ಇಟ್ಟು ನಮ್ಮಮ್ಮ ಯೂಸೇ ಮಾಡಿಲ್ಲ. ಸಚ್ ಅ ರೇರ್ ಕಲರ್ ಕಾಂಬಿನೇಷನ್ ನೋಡಿ. ಇದು ಜರಿ ಅವಾಗ್ಲೇನೆ ಇಲ್ಲ. ಎಷ್ಟು ಇದಕ್ಕೆ 1200 ಎಷ್ಟು ಅಷ್ಟೇ. 1,200 ರೂಪಾಯಿ ಅಂತೆ. ಬನಾರಸ್ ಸಾರಿ. ಬನಾರಸ್ 1985 85. ನೋಡಿ, ಸಿಲ್ವರ್ ಕಾಂಬಿನೇಷನ್ ಸಾರಿ, ಸೋ ಪ್ರಿಟಿ, ರೇರ್ ಕಾಂಬಿನೇಷನ್. ಓಕೆ, ಸೊ ನನ್ ಮದ್ವೆ ಟೈಮಲ್ಲಿ ನಾವ್ ಇದೇ ಕಲರ್ ಹುಡುಕ್ತಾ ಇದ್ವಿ, ಬಟ್ but ಅನ್ಫಾರ್ಚುನೇಟ್ಲಿ ಸಿಕ್ಲಿಲ್ಲ. ಇಲ್ಲಾಂದ್ರೆ ಮುಹೂರ್ತಕ್ಕೆ ಹೋಗಿದ್ದು red ಹೋದ್ವಿ. ಮುಹೂರ್ತಕ್ಕೆ ಇದೇ ಕಲರ್ ಹುಡುಕ್ತಾ ಇದ್ದು, ಬಟ್ ವಿ ಡಿಡ್ಂಟ್ ಫೈಂಡ್. ಆಮೇಲೆ ನಾವು ಪೇಸ್ಟಲ್ ಕಲರ್ ಶಿಫ್ಟ್ ಆಗ್ಬಿಟ್ವಿ. ಆಮೇಲೆ ರಿಸೆಪ್ಷನ್ಗೆ ಸ್ವಲ್ಪ ಈ ಶೇಡ್ದು ಹಾಕೊಂಡೆ. ಇದು ಒಂದ್ ನಮ್ಮಮ್ಮನ ಸೀರೆನೆ, ಆದ್ರೆ ಇದು ನಮ್ಮಮ್ಮ ನೀರಲ್ಲಿ ನೆನ್ಸ್ಬಿಟ್ಟು ಕಲರ್ ಬಿಡ್ಕೊಂಡ್ಬಿಟ್ಟಿದ್ಯಂತೆ. ಇದನ್ನ ಯೂಸ್ ಮಾಡ್ಬೋದಾ ಅಂತ ಬಿಂದುಗ್ ಇವಾಗ ಕೇಳ್ತಾ ಇದೀನಿ, ಗೊತ್ತಿಲ್ಲ. ಫಸ್ಟ್ ವಾಶ್ ಡ್ರೈ ಕ್ಲೀನ್ ಆಗಿದ್ದಿದ್ರೆ ಹೋಗ್ತಾ ಇರ್ಲಿಲ್ಲ. ಹೌದು. ನನಗೆ ಯಾರೇ ಮನೆಗೆ ತೊಳಿಬಹುದು ಅಂತ ಹೋಗಿ ನೆನ್ಸಿ ಹಿಂಗಿತ್ತು. ನನ್ ಪ್ರಕಾರ ಗ್ರೀನೇ ಮಾಡಿದ್ರೆ, ಇದು ಗ್ರೀನೇ ಇದೆಯಲ್ಲ ಬಿಂದು, ಆಗತ್ತೆ ಅಂತ ಅನ್ಸುತ್ತೆ. ಡಾರ್ಕ್ ಬಾಟಲ್ ಗ್ರೀನ್ ಗ್ರೀನ್ ಆ ತರ ಹೋದ್ರೆ ಓಕೆ. ಈ ತರ, ಅದಕ್ಕೆ ಇದಾವಾಗ ಮರ್ಜ್ ಆಗ್ಬೋದೇನೋ ಅಂತ. ಬಟ್ ಅವ್ರು ನನಗೆ ಹೇಳಿದ್ದು, ನಾವ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ಬಟ್ ಹೋಗಿಲ್ಲ ಅಂದ್ರೆ ಆಮೇಲೆ ಕೇಳ್ಬೇಡಿ ಅಂತ ಹೇಳಿದ್ರು ಅವ್ರು. ಓಕೆ, ಇದೇನ್ ಮಾಡ್ಬೇಕು ಅಂತ ಅದೊಂದೇ ನಂಗೆ ಇಷ್ಟ ಇಲ್ಲ ಇದು ಸೀರೆ, ಅದಕ್ಕೆ ನಾನು ಇದ್ರಲ್ಲಿ ಏನಾದ್ರು ಮಾಡಿ ಅಂತ ಹೇಳಿದೀನಿ ಬಿಂದುಗೆ. ಇಷ್ಟನೇ ಇಲ್ಲ ಅಂದ್ಮೇಲೆ ಯಾರ್ಯಾರು ಉಟ್ಕೊಂತ ಇಲ್ಲ, ನಾನೇ ಉಟ್ಕೋತೀನಿ. ಅಲ್ಲ ಆಂಟಿ, ಏನಾದ್ರು ಡ್ರೆಸ್ ಮಾಡ್ಕೊಡ್ತಾರೆ, ನಾನೇ ಹಾಕೋತೀನಿ ಯಾರ್ದಾದ್ರು ಮದ್ವೆಗೆ. ಸ್ಯಾರಿ ತರ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಏನಾದ್ರೂ ಡ್ರೆಸ್ ಮಾಡ್ಕೊಂಡು ಹಾಕೊಳ್ಳೋದು. ಯಾ, ಈ ತರದ ಶರ್ಟ್ ತುಂಬಾ ಚೆನ್ನಾಗಿದೆ. ಎಲ್ ತಗೊಂಡ್ರಿ? ಇದೆಲ್ಲ ನಮ್ಮ ಅಮ್ಮನ ಹಳೆ ಸೀರೆ. ಇದನ್ನ ಹೆಂಗೆ ಚೂಸ್ ಮಾಡಿದ್ರಿ ನೀವು? ಬಿಂದು ನಿಮ್ಗೆ ಅನ್ಸುತ್ತೆ ಇದು ನನ್ ಸೆಲೆಕ್ಷನ್ ಅಂತ, ಇದು ಯಾರ್ ಸೆಲೆಕ್ಷನ್ ಕೇಳಿ. ಹೆಂಗಂದ್ರೆ ಇದು ನೀವ್ ಹಾಕೊಂಡ್ ಹೋಗ್ತಿದ್ರೆ ನಿಮ್ ಗುಂಪು ಮಧ್ಯದಲ್ಲಿ ಎಲ್ಲಿದ್ರು ಲೈಕ್ ಕಾಣಿಸ್ಬೇಕು. ನಿಮ್ಗೆ ಗೊತ್ತಿಲ್ಲ, ನಾನು ಅವಾಗ ಪೀಕ್ ಅಲ್ಲಿ ಇದ್ದೆ, ಕಿನ್ನರಿ ಸೀರಿಯಲ್ ಪೀಕ್ ಅಲ್ಲಿ. ಅವಾಗ ನನ್ಗೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದ್ರು ಅಂದ್ರೆ, ಈ ಸೀರಿಯಲ್ ನಾನು ಎಲ್ಲರೂ ಫೋಟೋ ತೆಗ್ಸ್ಕೊಂಡಿದ್ ಮದ್ವೆಲಿ. ಸಖತ್ ಲೈಟ್ ವೇಟ್ ಇದೆ, ಅದೊಂದೇ ಗುಡ್ ಥಿಂಗ್. ಸಖತ್ ಲೈಟ್ ವೇಟ್ ಇದೆ, ಫುಲ್ ಫ್ರೀ ಆಗಿ. ನೀವೇ ಶಾಪ್ ಹೋದ್ರು, ನೀವ್ ಇವಾಗ ಈ ಕಲರ್ ಚೂಸ್ ಮಾಡ್ತೀರಾ ಆಂಟಿ? ಪಿಂಕ್ ಹಾ, ಅವ್ರಿಗೆ ಇಷ್ಟ. ಏನೋ ಐಡಿಯಾ ಹಂಗೆ ಅನ್ನೋದು ಏನಿಲ್ಲ ಒಟ್ಟಿಗೆ. ನಮ್ ಕಾಲಕ್ಕೆ ತಕ್ಕಂತೆ ಹುಡುಕಿಂತೀವಪ್ಪ, ನೀವು ನಿಮ್ ಕಾಲಕ್ಕೆ ತಕ್ಕಂತೆ ನೀವು ಹುಡುಕಿಂತ. ಯಾ, ದಟ್ಸ್ ರೈಟ್. ಅದಕ್ಕೆ ಇವಾಗ ಮೇಕ್ ಓವರ್ ಮಾಡ್ಕೊಡ್ತಾಳೆ ಬಿಂದು ನಂಗೆ ಇದ್ರಲ್ಲಿ. ನಂಗೆ ಜಾಕೆಟ್ ಹೋಗಿದ್ದೆ. ಲಂಗ ಜಾಕೆಟ್ ಹಾಕೊಳ್ಳೋ ಅಷ್ಟು ನಾನು ಇನ್ನು ಚಿಕ್ಕ ಹುಡುಗಿ ಅಲ್ಲ. ಸ್ಟಾಪ್ ಇನ್ ಸ್ಕರ್ಟ್ ಇವಾಗ, ನೋ ಲಂಗ ಜಾಕೆಟ್. ಓಕೆ, ವಿ ಹ್ಯಾವ್ ಗಿವನ್ ಎಲ್ಲ ಬಟ್ಟೆಗಳು ಟು ಬಿಂದು. ಇವಾಗ ಎಲ್ಲ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಇವತ್ತು ದಿನದ ಟಾಸ್ಕ್ ನಂಬರ್ 2 ಏನಿದೆ ಅಂತ. ಸೊ ಸ್ಟೇ ಟ್ಯೂನ್ಡ್. ಇನ್ನು ಊಟ ಆಗಿಲ್ಲ, ಊಟ ಮಾಡ್ಬೇಕು. ಐ ಆಮ್ ಫೀಲಿಂಗ್ ಹಂಗ್ರಿ. ಬಿಂದು ಅವ್ರ ಪಾಪ ನನಗೆ ವಾಟರ್ ಮೆಲನ್ ಜ್ಯೂಸ್ ಎಲ್ಲ ತರಿಸ್ಕೊಟ್ರು. ಸದ್ಯಕ್ಕೆ ವಿ ಆರ್ ಸರ್ವೈವಿಂಗ್ ಆನ್ ದ್ಯಾಟ್. ನಿಮಗೂ ಯಾರಿಗೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ನಿಮ್ಮ ಮದುವೆಗಾಗಲಿ ಅಥವಾ ಏನೇ ಸ್ಪೆಷಲ್ ಫಂಕ್ಷನ್ಸ್ ಅಥವಾ ಈವೆಂಟ್ಸ್ ಅಥವಾ ಎನಿ ಫೆಸ್ಟಿವಿಟೀಸ್, ಯು ಕ್ಯಾನ್ ಈಸಿಲಿ ರೀಚ್ ಔಟ್. ಅವರ್ ಗೂಗಲಲ್ಲೂ ಸಿಗುತ್ತೆ ಅಟೈರ್ ಡಿಸೈನರ್ ಸ್ಟುಡಿಯೋ. ಇನ್ಸ್ಟಾಗ್ರಾಮಲ್ಲಿ ನಾನು ಎಲ್ಲ ಪೋಸ್ಟಲ್ಲೂ ಟ್ಯಾಗ್ ಮಾಡಿರ್ತೀನಿ. 99.99% ಅಷ್ಟು ಬಟ್ಟೆಗಳನ್ನ ಡಿಸೈನ್ ಮಾಡೋದು, ಬ್ಲೌಸ್ಗಳಾಗಲಿ ಬಟ್ಟೆಗಳಾಗಲಿ ಎಲ್ಲಾನು ಬಿಂದು ಅವರೇ. ಪ್ಲೀಸ್ ಡೂ ರೀಚ್ ಔಟ್. ನಿಮಗೆ ನನ್ನ ಕಲೆಕ್ಷನ್, ನನ್ನ ಸ್ಟೈಲ್ ಇಷ್ಟ ಆಗಿದ್ರೆ, ನಿಮಗೂ ಅದೇ ತರ ಬೇಕು ಅಂದ್ರೆ ಪ್ಲೀಸ್ ಡೂ ರೀಚ್ ಔಟ್ ಟು ಅವರ್. ನನ್ನ ಮದುವೆ ಬಟ್ಟೆಗಳು ಆಲ್ರೆಡಿ ತುಂಬಾ ಜನ ಪಾಪ ಅವ್ರಿಗೆ ಎಂಕ್ವೈರ್ ಮಾಡ್ಕೊಂಡು ಬರ್ತೀರಾ. ನನ್ನ ಪ್ರೀ ವೆಡ್ಡಿಂಗ್ ಬಟ್ಟೆ, ಎಸ್ಪೆಷಲಿ ಆ ವೈಟ್ ಡ್ರೆಸ್ ತುಂಬಾ ನಿಮ್ಗೆಲ್ಲ ಇಷ್ಟ ಆಗಿ ಬಿಂದು ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ, ಅದಕ್ಕೆ ತುಂಬಾ ಜನ ಎಂಕ್ವೈರ್ ಮಾಡ್ಕೊಂಡು ಬರ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ತೋರಿಸಿದಕ್ಕೆ. ಎನಿ need that you have for your outfits, western also, please do reach out to Bindu.
ಹಲೋ, ವಿ ಆರ್ ಬ್ಯಾಕ್ ಹೋಮ್. ಸೊ ಊಟ ಮುಗಿಸ್ಕೊಂಡು ಅಲ್ಲಿಂದನೇ ಕ್ಯಾಬ್ ತಗೊಂಡು ನಾನು ಅಮ್ಮ ಮನೆಗೆ ಬಂದಿದ್ದೀವಿ. ಇವಾಗ ನನಗೆ ದೇವ್ರಿಗೆ ಉಟ್ಸುವಂತಹ ಸೀರೆ, ಆ ಸೀರೆಯ ಎಕ್ಸ್ಟ್ರಾ ಬ್ಲೌಸ್ ಪೀಸ್, ಅದು ಆ ಬ್ಲೌಸ್ ಪೀಸ್ ಜೊತೆಗೆ ಇನ್ನೊಂದು ಬ್ಲೌಸ್ ಪೀಸ್ ಮ್ಯಾಚಿಂಗ್ ತಗೋಬೇಕಲ್ಲ, ಸೊ ಅದನ್ನ ತಗೊಳಕ್ ಹೋಗ್ಬೇಕು. ಅಂಡ್ ಆಲ್ಸೋ ನಾನು ಬಳೆ ಚೆಕ್ ಮಾಡ್ಬೇಕಂತ ಹೇಳಿದೆ, ಸೊ ಅದನ್ನು ಇಲ್ಲಿ ಚೆಕ್ ಮಾಡಕ್ ಹೋಗ್ಬೇಕು. ಹೋಪ್ಫುಲಿ ಅಲ್ಲಿ ಗೆಟ್ ಅ ಶಾಪ್. ಆಕ್ಚುಲಿ ನನಗೆ ಗಾಂಧಿ ಬಜಾರ್ಗೆ ಹೋಗೋ ಪ್ಲಾನ್ ಇತ್ತು, ಬಟ್ ಟೈಮ್ ಕನ್ಸ್ಟ್ರೇನ್ಸ್ ಅಂಡ್ ಮಳೆ ಬರ್ತಿರೋದ್ರಿಂದ 6:15 ಇವಾಗ ನನಗೆ ಹೋಗೋಕ್ಕೆ ಇಂಪಾಸಿಬಲ್. ಯಾಕೆಂದರೆ ಇಲ್ಲಿಂದ ಆಲ್ಮೋಸ್ಟ್ 1-1.5 ಗಂಟೆ ಆಗ್ಬಿಡುತ್ತೆ ನನಗೆ ಗಾಂಧಿ ಬಜಾರು. ಸೊ ನೋಡುವ, ಇಲ್ಲೇ ಆರ್ ಆರ್ ನಗರ್ ಹುಡ್ಕೊಂಡು ಬರ್ತೀನಿ. ಐ ವಿಲ್ ಟೇಕ್ ಮೈ ಬ್ರದರ್ ಅಲಾಂಗ್ ವಿತ್ ಮೀ. ಸೊ ಕಮ್ ಲೆಟ್ಸ್ ಗೋ. ಸೊ ನಾವಿವಾಗ ಬಳೆ ಅಂಗಡಿಗೆ ಬಂದಿದ್ದೀವಿ. ಸೆಲೆಕ್ಟ್ ಬಳೆ ನೋಡಿ ನನ್ನ ಜೊತೆ ಯಾರು ಬಂದಿದ್ದಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕೊಡೋರಿಗೆ ಯಾರ್ಯಾರು ಹಸನ ಫಂಕ್ಷನ್ ಬರುತ್ತಾರೋ ಅವ್ರಿಗೆಲ್ಲ ಬಳೆ ಸೆಲೆಕ್ಟ್ ಮಾಡೋಕ್ಕೆ ಬಂದಿದೆ. ವೆರಿ ನೈಸ್ ಪೇರ್ ಆಫ್ ಬಳೆಗಳು, ಆಮೇಲೆ ತೋರಿಸ್ತೀನಿ. ಸೊ ಸೆಲೆಕ್ಟ್ ಎಲ್ಲ ಆದಮೇಲೆ ನನ್ನ ಟಾಸ್ಕ್ ನಂಬರ್ 2 ಫೈನಲಿ ಮುಗೀತಾ ಇದೆ. ಟೈಮ್ ಎಷ್ಟು? 7:30ಗೆ ನನ್ನ ಸೆಕೆಂಡ್ ಟಾಸ್ಕ್ ಮುಗೀತಾ ಇದೆ. ನೋಡಿ, ಫುಲ್ ಡೇ ಆದ್ರೂ ಆಕ್ಯುಪೈಡ್. ಆಮೇಲೆ ಜನ ಕೇಳ್ತಾರೆ, ಏನ್ ಮಾಡ್ತಿರ್ತೀರಾ ಫ್ರೀಯಾಗಿ ಮನೇಲಿ ಅಲ್ವಾ, ಕೆಲಸ ಇದೆ. ನಿನೀಗ ಕ್ಲಿಪ್ ಕೊಡಿಸ್ತೀನಿ. ಓಕೆ ಗೈಸ್, ಫೈನಲ್ ಸೆಲೆಕ್ಷನ್ ಆದ್ಮೇಲೆ ತೋರಿಸ್ತೀನಿ. ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಬಂದವ್ರಿಗೆ ಹತ್ತನ ಕುಂಕುಮ ಮಕ್ಕಳು ನಮ್ಮ ಅಣ್ಣಂಗೆ ಬೋರ್ ಆಗೋದು. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಬಳೆಗಳು ನೋಡಿ ಕಣ್ಣೆಲ್ಲ. ನನಗೆ ತಗೋಬೇಕಿತ್ತು ಬಳೆ, ಬಟ್ ನಾನು ಸ್ಯಾರಿ ತಂದಿಲ್ಲ, ಬಂದರೆ ಮ್ಯಾಚಿಂಗ್ ಮಾಡ್ಕೊಳ್ಳೋಣ ಅಂತ. ಓಕೆ, ಸೊ ಫೈನಲಿ ಐ ಆಮ್ ಬ್ಯಾಕ್ ಹೋಮ್. ನಾನು ಬಂದಿದ್ದು ಒಂದು 9 ಗಂಟೆನೋ 8:45 ಆಗಿತ್ತು. ಸೊ ಬಂದು ಮನೆಯವ್ರ ಜೊತೆಲ್ಲ ಮಾತಾಡ್ತಿದ್ದೆ ಆ್ಯಂಡ್ ಸ್ಪೀಕಿಂಗ್. ಇವಾಗ ನಮ್ಮದು ಏನು ಕೆಲಸ ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡೋದು. ಐ ಹ್ಯಾವ್ ಹ್ಯಾಡ್ ಅ ಲಾಂಗ್ ಟೈರಿಂಗ್ ಡೇ ಆ್ಯಂಡ್ ಸುಸ್ತಾಗಿದೆ. ಐ ಹೋಪ್ ನಿಮಗೆ ಈ ಡೈಲಿ ವ್ಲಾಗ್ ಅಥವಾ ರ್ಯಾಂಡಮ್ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಇನ್ನಷ್ಟು ವ್ಲಾಗ್ಸ್ ಬೇಕು ಅಂದರೆ ಯು ನೋ ವಾಟ್ ಟು ಡು. ಎಸ್, ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಓ ಬನ್ನಿ, ಎಂಟ್ರಿ ಬನ್ನಿ ಬನ್ನಿ. ಬಂದರು ನಮ್ಮ ಹಬ್ಬಿ. ನಾನು ಹಿಂಗೆ ತೋರಿಸ್ಬಿಡ್ತೀನಿ ಬಂದಿಲ್ಲ ಅಂತ. ಈಗ ನಾಚ್ಕೋತಾ ಇದ್ದಾರೆ, ನಾನು ಬನ್ನಿ ಹಾಕೊಂಡಿದ್ದು ಬರಲ್ಲಪ್ಪ ಅಂತ. ಓಕೆ, ಆದಷ್ಟು ಬೇಗ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. ಸತ್ಯ ಭಾವೆ ಕೋಪವೇ